ನನಗೆ ಸೀಟ್ ಸಿಗಲಿಲ್ಲ ಅಂತ ನಾನು ಟೆನ್ಷನಲ್ಲಿರುವಾಗ ಇವಾಗ ಪೇಪರಲ್ಲಿ ಆ್ಯಡ್ ಹಾಕಿ ಅದನ್ನು ನೋಡಿ ನಾನು ಇವರಿಗೆ ಅಪ್ಲೈ ಮಾಡಿ ಇವಾಗ ಸೀಟ್ ಕೊಟ್ಟರು ನಮ್ಮ ಮನೆಗೆ ಬಂದಿರೋದು ನಾವೆಲ್ಲ ಪಕ್ಷದಿಂದ ನಾವು ನಿಮಗೆ ಕೊಡ್ತೇನೆ, ಈಗ ನೀವು ಹಾಕಿ, ಅದಕ್ಕೆಲ್ಲ ತೊಂದರೆ ಇಲ್ಲ ಅಂತ ಹೇಳಿ. ಈಗ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಾರೆ ನಿಮಗೆ ಇದು ಎಂತ ಸಹ ಬರಲಿಲ್ಲ ಹಾಗೆ ಹೇಳ್ತಾರೆ. ಮತ್ತು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಸೆಕ್ರೆಟರಿ ಅವರು ಒಂದು ಥರ ಮಾತಾಡ್ತಾರೆ, ಅವರಲ್ಲಿ ಕಾಲ್ ಮಾಡಿದರೆ ಅವ್ರಿಗೆ ಕಾಲ್ ತೆಗೆಯೋದಿಲ್ಲ. ಅದಕ್ಕೆ ನಮಗೆ ಈಗ ಸಮಸ್ಯೆ ಆಗಿದೆ. ನಾವು ಖರ್ಚು ಮಾಡಿದ ಹಣ ಆದರೆ ನಮಗೆ ವಾಪಸ್ಸು ಬರಲಿ, ನಾವು ದುಡಿದು ತಿನ್ನುವವರು. ಇವರ ಈ ಇಲೆಕ್ಷನ್ ಅಂತ ಹೇಳಿ ನಮಗೆ ದುಡಿದ ಸಂಬಳ ಹೋಗಿ ಮನೆಯಲ್ಲಿ ಉಪವಾಸ ಬೀಳುವಷ್ಟು ಪರಿಸ್ಥಿತಿ ಬಂದಿದೆ. ಅದರಿಂದ ದಯವಿಟ್ಟು ತಾವು ಏನಾದರೂ ಮಾಡಿ. ಎಷ್ಟು ಖರ್ಚಾಗಿದೆ ನಿಮಗೆ? ನಮಗೆ 50,000 ಖರ್ಚಾಗಿದೆ. ಎಲ್ಲ ಕೊಡ್ತೇನೆ ಅಂತ ಹೇಳಿದ್ರೆ ಗಿರೀಶ್ ಅಂದರೆ ಪಕ್ಷದಿಂದ ನಾವು ಕೊಡ್ತೇವೆ, ನೀವು ಈಗ ಖರ್ಚು ಮಾಡಿ ಅಂತ ಹೇಳಿದ್ದಾರೆ. ಆದರೆ ಈಗ ಅವರೇ ಇಲ್ಲಲ್ಲ, ಎಂತ ಮಾಡುದು? ಗಿರೀಶ್ ಇಲೆಕ್ಷನ್ ಮುಂಚೆ ಕೊಡ್ತೇವೆ, ಇಲೆಕ್ಷನ್ ಮುಂಚೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಇಲೆಕ್ಷನ್ ನಾಳೆಗೆ ಇಲೆಕ್ಷನ್, ಈಗ ಎಂತ ಮಾಡೋದು? ಅವರ ಮನೆಗೆ 2 ದಿನದಿಂದ ಅವರನ್ನು ಹುಡುಕ್ತಾ ಇದ್ದೇವೆ. 2 ದಿನ ಅಲ್ಲ, 1 ವಾರದಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ ಅವರಿಗೆ ಫೋನಲ್ಲಿ. ಅವರು ಫೋನ್ ತೆಗೆಯುವುದೇ ಇಲ್ಲ. ನೀವು ಮೇಲೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡಲಿಲ್ಲ? ಬೇರೆ ನಂಬರ್ ಕೊಡಲಿಲ್ಲ. ಸುರೇಶ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಅವರು ಹೇಳ್ತಾರೆ ಇದ್ರ ಪ್ರಾಬ್ಲಮ್ ನೀವು ಮಾಡಬೇಡಿ, ಅವ್ರಿಗೆ ಕೊಡ್ತಾರೆ ಅಂತ ಹೇಳಿ. ರೂಪಾ ಮೇಡಮ್ ಅಂತ ಮಾತಾಡಿ ಅಂತ ಹೇಳ್ತಾರೆ. ರೂಪಾ ಮೇಡಮ್ ಹೇಳ್ತಾರೆ ಅದು ಎಂತ ಸಹ ನಾವು ನೋಡ್ತೇನೆ, ನೀವು ಟೆನ್ಷನ್ ಮಾಡಬೇಡಿ ಅಂತೇಳಿ. ಈಗ ನೋಡಿದರೆ ಯಾರು ಸಹ ಇಲ್ಲ, ಎಂತ ಮಾಡೋದು ನಾವು? ಈಗ ನಾವು ಇವರ ಮನೆ ಮುಂದೆ ಬಂದು ನಿಂತಿದ್ದೇವೆ. ಈಗ ಇಲ್ಲಿ ನೋಡಿದ್ರೆ ಇವರು ನಾಪತ್ತೆ ಆಗಿದ್ದಾರೆ. ಏನಾದರೂ ಒಂದು ಮಾಡಲೇಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಐವೆಂಡಿಸಿಲ್ಲ. ಇದು ಒಪ್ಪಿಸ್ಕೊಟ್ಟಿದ್ದಾರೆ, ಯಾವ ಇದಕ್ಕೆ ನಾವು ಬಿಟ್ಟು ಹಾಕೋದಿಲ್ಲ. ಇವಾಗ ಇಲ್ಲದಿದ್ದರೂ ಇಲೆಕ್ಷನ್ ಆಗೋ ಮುಂಚೆನೇ ನಾನು ಕೊಡ್ತೇನೆ, ನೀವು ಎಷ್ಟು ಜನ ಇದ್ದರೂ ನಾವು ಎಲ್ಲರ ಹಣ ನಾವು ಕೊಡ್ತೇವೆ ಅಂತೇಳಿ ನಮಗೆ ಪ್ರಾಮಿಸ್ ಮಾಡಿ ಹೇಳಿದ್ದಾರೆ ಅವರು. ಈಗ ಹೇಳ್ತಾರೆ ಇಲ್ಲ, ಹಾಗೆ ನಾವು ಈ ಮನೆಗೆ ಬಂದು ಮನೆ ಹುಡುಕಿಕೊಂಡು ನಾವು ಬಂದೆವು. ಕೆಲವರು ಅಡ್ರೆಸ್ ಕೊಟ್ಟು ಇಂಥ ಕಡೆ ಇದ್ದಾರೆ ಅಂತೇಳಿ. ಎಷ್ಟು ಖರ್ಚಾಗಿದೆ? ನನಗೆ ಈಗ 70,000 ತನಕ ಬಡ್ಡಿಗೆ ತೆಗೆದು ನಾನು ಹಣ ಇನ್ವೆಸ್ಟ್ ಮಾಡಿದ್ದೇನೆ. ಈಗ ಬಡ್ಡಿಯವರು ನನಗೆ ಇದು ಮಾಡಿದರೆ ಅವರು ನನ್ನ ಮಾತು ಕೇಳುವುದಿಲ್ಲ. ಮತ್ತು ನಮ್ಮ ಗ್ಯಾರಂಟರ್ ಇದ್ದಾರೆ, ಅವರಿಗೆ ಸಹ ಅವರು ಬೈತಾ ಇದ್ದಾರೆ. ಎಷ್ಟು ಜನರಿಗೆ ಕೊಡಬೇಕು ಹಣ? ಹೀಗೆ ಹಣ ಯಾರಿಗೆ ಕೊಡಲಿಲ್ಲ. 14 ಜನ ನಿಂತಿದ್ರು, ಅದರಲ್ಲಿ 13 ಜನ ಈಗ ಕ್ಯಾಂಡಿಡೇಟ್ಸ್ ಇದ್ದಾರೆ. 4 ಜನ ಹೆಂಗಸರು ಮತ್ತು ಬಾಕಿ ಗಂಡಸರು. ಯಾರಿಗೆ ಹಣ ಬಂದಿಲ್ಲ. ಅವರು ಗಂಡಸರದೇ ಅವರ ಕೈಯಲ್ಲಿ ಉಂಟು, ಅವರು ಖರ್ಚು ಮಾಡ್ತಾರೆ. ನಾವೇನು ಮಾಡಲಿಕ್ಕಾಗ್ತದೆ? ಸ್ವಲ್ಪ ನಮ್ಮ ಕೈಯಿಂದ ಮಾಡಿ ಮತ್ತೆ ಬಡ್ಡಿಗೆ ತೆಗೆದಿದ್ದೇವೆ. ಈಗ ನಮಗೆ ಬೂತ್ ಹಾಕಲಿಕ್ಕೆ ಸಮೇತ ಆಗೋದಿಲ್ಲ. ಈಗ 3 ಬೂತ್ ಹಾಕಬೇಕು, 1 ನಯ ಪೈಸೆ ನಮ್ಮ ಹತ್ರ ಇಲ್ಲ. ಅದೇ ನಾವು ಬೆಳಿಗ್ಗೆಯಿಂದ ಅವರ ಮನೆಗೆ, ನಮ್ಮ ರೂಪಾ ಮೇಡಮ್ನ ಮನೆಗೆ ಎಲ್ಲ ಹೋಗಿ ಅವರೆಲ್ಲ ಕ್ಯಾಂಡಿಡೇಟ್ಸ್ಗಳು ಅವರ ಮನೆಗೆ ಬಂದಿದ್ದರು. ಬರುವಾಗ ಅವರೆಲ್ಲ ಮಾತಾಡಿ ಹೇಳಿದ್ದು ಇವರ ಹತ್ರ ಕೇಳಿ ಕೊಡ್ತೇನೆ, ನೀವು ಬೂತ್ ಹಾಕಿ ಅಂತೇಳಿ. ಅದಲ್ಲದೆ ನಾನು ಪಾಶಲ್ಲಿ ಹೋಗಿದ್ದೇನೆ, ಕಾರ್ ಮಾಡಿ ಎಲ್ಲ ಬಾವುಟ ಎಲ್ಲ ಹಾಕಿ ಅಷ್ಟೆಲ್ಲ ಮಾಡಿ, ಮತ್ತು ಎಲ್ಲ ಏರಿಯಾದಲ್ಲಿ ನನಗೆ ಇದು ಹೇಳಿದ್ದಾರೆ, ನೀವು ಇದು ಏನು ಹೆದರಬೇಡಿ. ನಮಗೆ ನಿಲ್ಲಿಸಿದ್ದು ಮಾತ್ರ ನಮ್ಮ ಏರಿಯಾದವರೇ ನಿಲ್ಲಿಸಿದ್ದು, ನಾನು ಸೋಷಿಯಲ್ ವರ್ಕರ್ ಅಂತೇಳಿ. ಗಿರೀಶ್ ಮುಂಚೆ ಕೂಡ ಹೀಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ? ಗಿರೀಶ್ ಇದು ನನಗೆ ಪರಿಚಯ ಇಲ್ಲ. ಮತ್ತು ನಾನು ಇದು ಉಂಟಲ್ಲ JDS ಅಲ್ಲಿ, ಅದರಲ್ಲಿ ನನಗೆ ಸೀಟ್ ಕೊಟ್ಟಿದ್ದರು. ಮತ್ತು ಎಂಥದ ಒಂದು ವಿಷಯದಲ್ಲಿ ಬೇಡ ಅಂತ ಆಯಿತು. ಮತ್ತು ಇವರು ಕಾದ್ರು ನನ್ನ ಫ್ರೆಂಡ್. ಈಗ ಇವ್ರ ಮನೆ ಮುಂದೆ ನೀವು ಕೂತಿದ್ದೀರ, ಇನ್ನು ಮುಂದೆ ದುಡ್ಡಿಗೆ ಏನು ಮಾಡ್ತೀರಿ? ಅದೇ ಅವ್ರ ಹತ್ರ ಹೇಳುವಾಗ ಅವರಿಲ್ಲ ಅಂತ ಹೇಳ್ತಾರಲ್ಲ. ಬಳ್ಳಾರಿಯಿಂದ ಹಣ ಬರಲಿಲ್ಲ. ಕೆಲವರು ಹೇಳ್ತಾರೆ ಬಳ್ಳಾರಿಯಿಂದ ಹಣ ಬಂದಿದೆ, ನಿಮಗೆ ಕೊಡಲಿಲ್ಲ ಅಂತ ಹೇಳ್ತಾರೆ. ನೀವು ಈಗ ಖರ್ಚು ಮಾಡಿದ್ದು ನಾವು ಮತ್ತೆ ಒಟ್ಟಿಗೆ ಕೊಡ್ತೇವೆ ಅಂತ ಅವರು ಹೇಳ್ತಾರೆ. ಯಾವುದ್ರಲ್ಲಿ ಹಣ ತರ್ತಾನೆ ಅಂತೇಳಿ? ಲಾರಿಯಲ್ಲಿ? ಲಾರಿಯಲ್ಲಿ ಬ್ಯಾನರ್ ಮತ್ತು ಹಣ ಒಟ್ಟಿಗೆ ಬರ್ತದೆ, ನಿಮಗೆ ಇಲೆಕ್ಷನ್ ಆಗೋ 2 ದಿನ ಮುಂಚೆ ಸಿಗ್ತದೆ ಅಂತ ಹೇಳಿ ಗಿರೀಶ್. ಈಗ ಆಫೀಸಿಗೆ ಹೋದರೆ ಅಲ್ಲಿ ಆಫೀಸ್ ಬಂದು ಹಾಗೆ ಮನೆ ಹುಡುಕಿಕೊಂಡು ಬಂದೆ, ಫೋನ್ ಸಹ ತೆಗಿತಾ ಇಲ್ಲ.